ಇದು ಬಿಜೆಪಿಗೆ ಸಂಬಂಧಪಟ್ಟಂತಹ ಒಂದು ಸ್ಫೋಟಕ ಸ್ಟೋರಿ. ಬಿಜೆಪಿಗರು ಈ ಸ್ಟೋರಿ ನೋಡಿದ್ರೆ ಬೆಚ್ಚಿ ಬೀಳುತ್ತಾರೆ. ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲೇ ಹೀಗೆಲ್ಲ ನಡೆಯುತ್ತಾ ಹೊಡೆದಾಟ ಬಡಿದಾಟ ಆಗಿದ್ದು ರಾಜ್ಯಾಧ್ಯಕ್ಷರ ಎದುರಲ್ಲೇ. ಹಾಗಾದ್ರೆ ರಣಾಂಗಣವಾಗಿ ಬಿಡುತ್ತಾ ಬಿಜೆಪಿಯ ರಾಜ್ಯ ಕಚೇರಿ. ಇದು ಬಿಜೆಪಿಗೆ ಸಂಬಂಧಪಟ್ಟಂತಹ ಸ್ಟೋರಿ. ಇದು ರಾಜ್ಯ ಬಿಜೆಪಿ ಅಧ್ಯಕ್ಷರ ಮುಂದೆಯೇ ಗಲಾಟೆ ನಡೆದಿದೆ. ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲೇ ಹಾಗೆಲ್ಲ ನಡೆಯುತ್ತಾ ನೋಡ್ತಿದ್ದ ಹಾಗೆ ರಣಾಂಗಣವಾಗಿ ಬಿಡಿತು ಬಿಜೆಪಿಯ ರಾಜ್ಯ ಕಚೇರಿ. ಮುಖಂಡರ ಹೊಡೆದಾಟಕ್ಕೆ ರಾಜ್ಯಾಧ್ಯಕ್ಷರು ಫುಲ್ ಸೈಲೆಂಟ್ ಆಗಿದ್ದಾರೆ. ತಪ್ಪಿಸೋದಕ್ಕೂ ಆಗಿಲ್ಲ, ನಿಸ್ಸಹಾಯಕನಂತೆ ನಿಂತುಕೊಂಡಿದ್ದ ರಾಜ್ಯಾಧ್ಯಕ್ಷ. ಮುಖಂಡರ ರೋಷಾವೇಶಕ್ಕೆ ಕಂಗೆಟ್ಟ ರಾಜ್ಯಾಧ್ಯಕ್ಷ. ಫ್ರೀಡಂ ಟಿವಿಗೆ ಸಿಕ್ಕಿದೆ ಹೊಡೆದಾಟದ ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋ. ಹಾಗಾದ್ರೆ ಎಲ್ಲಿ ನಡೆದಿರೋದು, ಯಾರ್ಯಾರು ಹೊಡೆದಾಡಿಕೊಂಡ್ರು, ಯಾವ ಸಚಿವರು ಯಾವ ಶಾಸಕರು ಹೊಡೆದಾಡಿಕೊಂಡ್ರು, ಬಿಜೆಪಿ ರಾಜ್ಯಾಧ್ಯಕ್ಷರ ಸಾನ್ನಿಧ್ಯದಲ್ಲೇ ನಡೆದು ಹೋಯ್ತಾ ಗಲಾಟೆ. ನೋಡ್ತಿದ್ದ ಹಾಗೆ ರಣಾಂಗಣವಾಯ್ತಾ ಬಿಜೆಪಿ ರಾಜ್ಯ ಕಚೇರಿ. ರಾಜ್ಯಾಧ್ಯಕ್ಷರ ಎದುರಲ್ಲೇ ಹೊಡೆದಾಟ ಬಡಿದಾಟ, ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲೇ ಹಾಗೆಲ್ಲ ನಡೆದು ಹೋಯ್ತಾ. ಇವೆಲ್ಲ ನಡೀತಾ ಇದ್ರೂ ಕೂಡ ರಾಜ್ಯಾಧ್ಯಕ್ಷ ಪಾಪ ನಿಸ್ಸಹಾಯಕನಂತೆ ನಿಂತುಕೊಂಡಿದ್ದ. ಹಾಗಾದ್ರೆ ಇದು ನಡೆದಿದ್ದೆಲ್ಲಿ, ಯಾವ ರಾಜ್ಯ ಬಿಜೆಪಿ ಕಚೇರಿ ಅದು? ಹಾಗಾದ್ರೆ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲೇ ನಡೆದು ಹೋಯ್ತಾ ನಡೆಯಬಾರದ್ದು. ಮುಖಂಡರ ರೋಷಾವೇಶಕ್ಕೆ ಕಂಗೆಟ್ಟ ರಾಜ್ಯಾಧ್ಯಕ್ಷ ನೋಡಿಕೊಂಡು ಮೂಕ ಪ್ರೇಕ್ಷಕನಂತೆ ನಿಂತುಕೊಂಡಿದ್ರು. ಫ್ರೀಡಂ ಟಿವಿಗೆ ಸಿಕ್ಕಿದೆ ಇದರ ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋ. ಇದು ಬಿಜೆಪಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. ಹಾಗಾದ್ರೆ ಯಾವ ರಾಜ್ಯದಲ್ಲಿ ನಡೆದಿದ್ದು? ರಾಜ್ಯದ ಬಿಜೆಪಿಯ ರಾಜ್ಯಾಧ್ಯಕ್ಷ ನಿಂತುಕೊಂಡಿದ್ರು, ಆದ್ರೆ ಹೊಡೆದಾಟ ನಡೆದಾಗ ನಿಸ್ಸಹಾಯಕನಂತೆ ನಿಂತುಕೊಂಡಿದ್ರು. ಮುಖಂಡರ ರೋಷಾವೇಶಕ್ಕೆ ಕಂಗೆಟ್ಟ ರಾಜ್ಯಾಧ್ಯಕ್ಷ. ಬಿಜೆಪಿ ಕಚೇರಿಯಲ್ಲೇ ನಾಯಕರ ಡಿಶುಮ್ ಗಲಾಟೆ ನಡೆದಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ನಿಂತುಕೊಂಡಿದ್ರು, ನಾಯಕರ ಮಾರಾಮಾರಿಗೆ ಕಾರ್ಯಕರ್ತರು ಕೂಡ ಕಂಗಾಲಾಗಿದ್ದಾರೆ. ರಾಜ್ಯಾಧ್ಯಕ್ಷರ ಅಭಿನಂದನಾ ಸಮಾರಂಭದಲ್ಲಿ ಘಟನೆ ನಡೆದಿದೆ. ಬಿಜೆಪಿಗರ ಹೊಡೆದಾಟದ ವಿಡಿಯೋ ಭಾರಿ ವೈರಲ್ ಆಗಿದೆ. ಇದು ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬುದಕ್ಕೆ ಸಾಕ್ಷಿನಾ? ಎಸ್, ನೀವು ಆ ವಿಡಿಯೋವನ್ನು ಗಮನಿಸ್ತಾ ಇದ್ದೀರಿ. ಇದು ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋ. ಈ ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಅಲ್ಲೇ ನಿಂತ್ಕೊತಾರೆ. ಸೊ ಇದು ಅಭಿನಂದನಾ ಸಮಾರಂಭದಲ್ಲಿ ಬಿಜೆಪಿಯ ಸಾಕಷ್ಟು ರಾಜ್ಯ ಮಟ್ಟದ ನಾಯಕರು ಬಂದಿದ್ರು. ಇದು ಎಲ್ಲಿ ನಡೆದಿದ್ದು ಎನ್ನುವಂತಹದನ್ನ ಹೇಳ್ತೀವಿ. ಆದ್ರೆ ಈ ಅಭಿನಂದನಾ ಕಾರ್ಯಕ್ರಮಕ್ಕೆ ರಾಜ್ಯ ಮಟ್ಟದ ಬಿಜೆಪಿ ನಾಯಕರು ಕೂಡ ಬಂದಿದ್ರು. ಎಲ್ಲರೂ ಕೂಡ ಸಾಕ್ಷಿಯಾದಂತಹ ಒಂದು ವೇದಿಕೆ. ನೋಡ್ತಿದ್ದ ಹಾಗೆ ಮುಖಂಡರುಗಳು ನಡುವೆ ಪರಸ್ಪರ ಗಲಾಟೆ ನಡೆಯುತ್ತೆ. ನೂಕಾಟ ತಳ್ಳಾಟದಲ್ಲಿ ಆರಂಭವಾದಂತಹ ಗಲಾಟೆ ಅದಾದ ನಂತರ ಆ ಒಂದು ವೇದಿಕೆ ರಣಾಂಗಣವಾಗಿ ಪರಿವರ್ತನೆಯಾಗುತ್ತೆ, ರಣಾಂಗಣವಾಗಿ ಬದಲಾಗುತ್ತೆ. ಇಬ್ಬರು ಹೊಡೆದಾಡಿಕೊಳ್ಳುವಂತಹ ವಿಡಿಯೋ. ಇದು ಫ್ರೀಡಂ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರ್ತಕ್ಕಂತಹ ವಿಡಿಯೋ. ಇಷ್ಟಕ್ಕೂ ಬಿಜೆಪಿಗರ ಹೊಡೆದಾಟಕ್ಕೆ ಅಸಲಿ ಕಾರಣ ಏನು? ಯಾವ ರಾಜ್ಯದಲ್ಲಿ ನಡೆದಿರುವಂತಹ ಗಲಾಟೆ ಇದು? ಬಿಜೆಪಿ ನಾಯಕರು ಹಾಗೆ ಹೊಡೆದಾಡಿಕೊಳ್ಳೋದಕ್ಕೆ ಕಾರಣ ಏನು? ರಾಜ್ಯಾಧ್ಯಕ್ಷರು ಕೂಡ ಮೆಚ್ಚಿಸಲು ಹೋಗಿ ಇಬ್ಬರ ಸಂಘರ್ಷ. ರಾಜ್ಯಾಧ್ಯಕ್ಷರನ್ನ ಸಮಾಧಾನ ತೃಪ್ತಿಪಡಿಸೋದಕ್ಕೆ ಹೋಗಿ ಇಬ್ಬರು ಗಲಾಟೆ ಮಾಡ್ಕೊಂಡಿದ್ದಾರೆ. ಅಧ್ಯಕ್ಷರನ್ನ ಮಾಜಿ ಪದಾಧಿಕಾರಿ ಕರೆತಂದನೆಂದು ಹಾಲಿ ಗರಂ ಆಗಿದ್ದಾನೆ. ಇಷ್ಟಕ್ಕೆ ಕೈ ಮಿಲಾಯಿಸಿಕೊಂಡ ಇಬ್ಬರು ನಾಯಕರು ರಾಜ್ಯಾಧ್ಯಕ್ಷ ಎದುರೇ ನಿಂತ್ಕೊಂಡ್ರು, ಆದ್ರೆ ಏನು ಮಾಡೋದಕ್ಕಾಗಿಲ್ಲ. ಅಲ್ಪಸಂಖ್ಯಾತ ಮುಖಂಡರ ಬಡಿದಾಟಕ್ಕೆ ನಾಯಕರು ಗರಂ ಆಗಿದ್ದಾರೆ. ಇದು ರಾಜಸ್ಥಾನ ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ನಡೆದಿರತಕ್ಕಂತಹ ಘಟನೆ.
ರಾಜಸ್ಥಾನ ಬಿಜೆಪಿ ರಾಜ್ಯಾಧ್ಯಕ್ಷ ಮದನ್ ರಾಥೋಡ್ ಕಕ್ಕಾಬಿಕ್ಕಿಯಾದ್ರು. ಈ ಗಲಾಟೆ ನೋಡಿ, ಇಷ್ಟಕ್ಕೂ ಬಿಜೆಪಿಗರ ಹೊಡೆದಾಟಕ್ಕೆ ಅಸಲಿ ಕಾರಣವೇನು? ಇಬ್ಬರೂ ಅಲ್ಪಸಂಖ್ಯಾತ ಘಟಕದ ಮುಖಂಡರುಗಳು ಹೊಡೆದಾಡ್ಕೊಂಡಿದ್ದಾರೆ. ಇಬ್ಬರಿಗೂ ಉದ್ದೇಶ ಇದ್ದಿದ್ದು ಅಧ್ಯಕ್ಷರನ್ನು ಸಂತೋಷಪಡಿಸೋದಕ್ಕೋಸ್ಕರ, ಅಧ್ಯಕ್ಷರನ್ನು ಸಂತೋಷಪಡಿಸಬೇಕು ಎನ್ನುವಂತಹ ಉದ್ದೇಶವನ್ನು ಇಟ್ಕೊಂಡೆ ಗಲಾಟೆ ಮಾಡ್ಕೊಂಡ್ರು. ಆದರೆ ಕೊನೆಗೆ ಇಬ್ಬರನ್ನೂ ಕೂಡ ಈಗ ನಾಯಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದು ನಡೆದಿರತಕ್ಕಂತಹದ್ದು ರಾಜಸ್ಥಾನದ ರಾಜ್ಯ ಕಚೇರಿ, ಬಿಜೆಪಿ ರಾಜ್ಯ ಕಚೇರಿಯಲ್ಲಿ. ಸೊ ರಾಜ್ಯಾಧ್ಯಕ್ಷರನ್ನು ಮೆಚ್ಚಿಸೋದಕ್ಕೋಗಿ ಇಬ್ಬರೂ ಕೂಡ ಹೊಡೆದಾಡಿಕೊಂಡಿದ್ದಾರೆ. ಇದು ಅಲ್ಪಸಂಖ್ಯಾತ ಮುಖಂಡರ ಬಡಿದಾಟಕ್ಕೆ ನಾಯಕರು ಈಗ ಗರಂ ಆಗಿರುವಂತಹದ್ದು. ರಾಜಸ್ಥಾನ ಬಿಜೆಪಿ ರಾಜ್ಯಾಧ್ಯಕ್ಷ ಮದನ್ ರಾಥೋಡ್ ಕಕ್ಕಾಬಿಕ್ಕಿಯಾಗಿದ್ದಾರೆ.